ಎಲ್ಲರಿಗೂ ನಮಸ್ಕಾರ. ವೃಷಭ ರಾಶಿಯವರೇ, ಮುಂಬರುವ ದಿನದಲ್ಲಿ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಈ ಇಬ್ಬರು ಮಹಿಳೆಯರಿಂದ ಒಂದು ದೊಡ್ಡ ಘಟನೆ ನಡೆಯಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ, ವೃಷಭ ರಾಶಿಯವರೇ, ಮುಂಬರುವ ದಿನದಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ, ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮ್ಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದರೆ ತಿಳಿಸ್ಕೊಡ್ತಿದ್ದೀನಿ. ಹೌದು, ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ವೃಷಭ ರಾಶಿಯವರೇ, ಈಗ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಕೊನೆಯವರೆಗೂ ನೋಡ್ತಾ ಹೋಗಿ. ಹೌದು, ಇಷ್ಟು ದಿನ ವೃಷಭ ರಾಶಿಯವರೇ, ನೀವು ನಿಮ್ಮ ಜೀವನದಲ್ಲಿ ಕಳೆದ ಕೆಲವು ದಿನಗಳಿಂದ ಗಮನಿಸಿ ನೋಡಿದರೆ ಪ್ರತಿದಿನ ಕಷ್ಟದ ದಿನಗಳನ್ನೇ ನೋಡ್ತಾ ಇದ್ದೀರಾ, ಕಣ್ಣೀರಿನ ಕ್ಷಣಗಳನ್ನೇ ನೋಡ್ತಾ ಇದ್ದೀರಾ. ಪ್ರತಿದಿನ ಜೀವನದಲ್ಲಿ ಹೊಸ ಹೊಸ ಸವಾಲುಗಳನ್ನೆಲ್ಲ ಎದುರಿಸ್ತಾ ಇದ್ದೀರಾ. ಆ ಎಲ್ಲ ರೀತಿ ಕಷ್ಟಗಳು, ಕಣ್ಣೀರಿನ ಕ್ಷಣಗಳೆಲ್ಲ ನಿಮ್ಮ ಜೀವನದಿಂದ ಈ ಸಮಯದಲ್ಲಿ ದೂರ ಆಗ್ತಕ್ಕಂಥದ್ದು ವೃಷಭ ರಾಶಿಯವರೇ. ಹೌದು, ಈ ಇಬ್ಬರು ಮಹಿಳೆಯರಿಂದ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಘಟನೆ ಆದರೆ ನಡೀತಕ್ಕಂಥದ್ದು ಮುಂಬರುವ ಈ ದಿನಗಳಲ್ಲಿ. ಹೌದು, ಈ ಮಹಿಳೆಯರು ನಿಮ್ಮ ಸೋಲಿಗಾಗಿ ಕಾಯ್ತಾ ಇರ್ತಕ್ಕಂಥವ್ರು. ಹೌದು, ಯಾವಾಗಲೂ ಸಹ ನಿಮ್ಮನ್ನು ದೂಷಿಸ್ತಕ್ಕಂಥದ್ದು, ನಿಮ್ಮನ್ನು ಅವಮಾನ ಮಾಡ್ತಕ್ಕಂಥದ್ದು, ನಿಮ್ಮನ್ನು ದಾರಿ ತಪ್ಪಿಸಲು ಕಾಯ್ತಾ ಇರ್ತಕ್ಕಂತಹ ಮಹಿಳೆಯರಾಗಿರ್ತಾರೆ. ಹೌದು, ಈ ಮಹಿಳೆಯರ ಹತ್ರ ಕೆಟ್ಟ ಬುದ್ಧಿ ಆದರೆ ಇರ್ತಕ್ಕಂಥದ್ದು. ಹಾಗಾಗಿ ವೃಷಭ ರಾಶಿಯವರೇ, ಈ ಮಹಿಳೆಯರು ಯಾರು? ಈ ಮಹಿಳೆಯರನ್ನು ನೀವು ಆದಷ್ಟು ದೂರ ಇಡಬೇಕಾಗಿರುತ್ತೆ. ಹಾಗಾಗಿ ಆ ಮಹಿಳೆಯರು ಯಾರು ಎಂಬುದನ್ನು ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ಒಂದು ದೊಡ್ಡ ಘಟನೆ ಆದರೆ ನಡೆಯುತ್ತೆ ನಿಮ್ಮ ಜೀವನದಲ್ಲಿ ಮುಂಬರುವ ದಿನಗಳಲ್ಲಿ. ಹೌದು, ಆ ಘಟನೆ ಏನು ಅಂತ ನಾವು ನೋಡೋದಾದರೆ, ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಶತ್ರುಗಳ ಮುಖವಾಡಾದರೆ ಈ ಸಮಯದಲ್ಲಿ ಬಯಲಾಗ್ತಕ್ಕಂಥದ್ದು ನಿಮ್ಮ ಒಂದು ಜೀವನದಲ್ಲಿ. ಹೌದು, ಇಷ್ಟು ದಿನ ನಿಮ್ಮ ಜೊತೆನೇ ಇದ್ಕೊಂಡು, ನಿಮ್ಮ ಜೊತೆ ಊಟ ಮಾಡಿಕೊಂಡು, ನಿಮ್ಮ ಮುಂದೆ ನಟನೆಯನ್ನು ಮಾಡ್ತಿದ್ರು. ಹೌದು, ನಿಮ್ಮ ಗೆಲುವಿಗಾಗಿ ಕಾಯ್ತಾ ಇರೋ ರೀತಿ ನಿಮ್ಮ ಮುಂದೆ ನಟನೆಯನ್ನು ಮಾಡ್ತಿದ್ರು. ಆದರೆ ನೀವು ಹೋದ ನಂತರ ನಿಮ್ಮನ್ನು ಅವಮಾನ ಮಾಡ್ತಕ್ಕಂಥದ್ದು, ನಿಮ್ಮನ್ನು ದೂಷಿಸ್ತಕ್ಕಂಥದ್ದು, ನಿಮ್ಮನ್ನು ದಾರಿ ತಪ್ಪಿಸಲು ಕಾಯ್ತಾ ಇರ್ತಕ್ಕಂತಹ ಶತ್ರುಗಳ ಮುಖವಾಡಾದರೆ ಈ ಸಮಯದಲ್ಲಿ ಬಯಲಾಗ್ತಕ್ಕಂಥದ್ದು ವೃಷಭ ರಾಶಿಯವರೇ. ಹೌದು, ಅದನ್ನು ನೋಡಿ ನೀವು ಸಹ ಆಶ್ಚರ್ಯಚಕಿತರಾಗ್ತೀರಾ. ಇವರೇನ ನನ್ನ ಜೀವನದಲ್ಲಿರ್ತಕ್ಕಂತಹ ಶತ್ರುಗಳು ಎಂಬಂತೆ. ಹಾಗಾಗಿ ಶತ್ರುಗಳು ಯಾರು ಎಂಬುವ ಸತ್ಯ ನಿಮಗೆ ಗೊತ್ತಾದ ನಂತರ ಆ ವ್ಯಕ್ತಿಗಳ ಬಳಿ ಹೋಗ್ತಕ್ಕಂಥದ್ದು, ಜಗಳಗಳನ್ನು ಮಾಡ್ತಕ್ಕಂಥದ್ದು, ವಾದ ವಿವಾದಗಳನ್ನು ಮಾಡ್ತಕ್ಕಂಥದ್ದು, ಈ ರೀತಿ ಮಾಡೋದು ಬೇಡ ಆಗಿರುತ್ತೆ. ಹೌದು, ನಿಮಗೆ ಸತ್ಯ ಗೊತ್ತಿದ್ರೂ ಸಹ ಗೊತ್ತಿಲ್ಲದಂತೆಯೇ ಇರಿ. ಅದೇ ರೀತಿ ಆ ವ್ಯಕ್ತಿಗಳು ಯಾರು ಎಂಬುವ ಸತ್ಯ ನಿಮ್ಮ ಮನಸ್ಸಿಗೆ ಗೊತ್ತಿರುತ್ತಲ್ಲ, ಆದರೆ ಆ ವ್ಯಕ್ತಿಯನ್ನು ಆದಷ್ಟು ದೂರ ಇಡಿ. ನಿಮ್ಮ ಜೀವನದಲ್ಲಿ ನಡೀತಕ್ಕಂಥ ಯಾವುದೇ ಒಂದು ವಿಚಾರವನ್ನು ಆ ವ್ಯಕ್ತಿಯ ಜೊತೆ ಹಂಚಿಕೊಳ್ಳಬೇಡಿ. ಅದೇ ರೀತಿ ವೃಷಭ ರಾಶಿಯವರೇ, ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಏನು ಅಂತಂದರೆ, ನೀವು ಸಣ್ಣ ಪುಟ್ಟ ವಿಚಾರವನ್ನು ಸಹ ಹೆಚ್ಚು ಹೆಚ್ಚು ಬಾರಿ ಅದನ್ನೇ ಯೋಚನೆ ಮಾಡ್ತಾನೆ ಇರ್ತೀರ. ಹೌದು, ಇದರಿಂದಾಗಿ ನಿಮ್ಮೊಳಗೆ ಮಾನಸಿಕ ಒತ್ತಡ, ಅಶಾಂತಿ, ಮಾನಸಿಕ ತೊಂದರೆಗಳಾದರೆ ಹೆಚ್ಚಾಗಿರ್ತಕ್ಕಂಥದ್ದು. ಹಾಗಾಗಿ ವೃಷಭ ರಾಶಿಯವರೇ, ನೀವು ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ವಿಚಾರವನ್ನು ಯೋಚನೆ ಮಾಡ್ತಿದ್ದೀರಾ ಅಂತಂದರೆ ಆದಷ್ಟು ಬೇಗ ಆ ಒಂದು ವಿಚಾರಕ್ಕೆ ಅಂತಿಮ ನಿರ್ಧಾರವನ್ನು ತಗೊಂಡು ಆ ಒಂದು ವಿಚಾರವನ್ನು ಅಲ್ಲೇ ಬಿಡೋದ್ರ ಮೂಲಕ ನಿಮ್ಮೊಳಗೆ ಇರ್ತಕ್ಕಂಥ ಎಲ್ಲ ರೀತಿ ಮಾನಸಿಕ ಒತ್ತಡಗಳು ಸಹ ಈ ಸಮಯದಲ್ಲಿ ನಿಮ್ಮ ಜೀವನದಿಂದ ದೂರ ಆಗಿ ಮನಸ್ಸು ಹಗುರ ಆದರೆ ಆಗ್ತಕ್ಕಂಥದ್ದು. ಇದರಿಂದಾಗಿ ಮಾನಸಿಕ ಶಾಂತಿ, ನೆಮ್ಮದಿ ಆದರೆ ಈ ಸಮಯದಲ್ಲಿ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು ವೃಷಭ ರಾಶಿಯವರೇ. ಹೌದು, ಆ ಇಬ್ಬರು ಮಹಿಳೆಯರ ದೃಷ್ಟಿಯ ಪ್ರಭಾವದಿಂದಾಗಿ ನಿಮ್ಮ ಆರೋಗ್ಯದಲ್ಲೂ ಸಹ ತೊಂದರೆಗಳಾದರೆ ಉಂಟಾಗಿತ್ತು ಅಲ್ವಾ? ನೀವು ಗಮನಿಸಿ ನೋಡ್ಬೋದಾಗಿರುತ್ತೆ ವೃಷಭ ರಾಶಿಯವರೇ. ಹೌದು, ಆ ಮಹಿಳೆಯರ ಪ್ರಭಾವ, ಆ ಮಹಿಳೆಯ ದೃಷ್ಟಿಯಿಂದ ನೀವು ರಾತ್ರಿ ಮಲಗುವಾಗ ಕೆಟ್ಟ ಕನಸುಗಳು ಬರ್ತಕ್ಕಂಥದ್ದು, ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಎಂಬಂತೆ ನಿಮಗೆ ಅನಿಸ್ತಕ್ಕಂಥದ್ದು. ಹೌದು, ನಕಾರಾತ್ಮಕ ಶಕ್ತಿಗಳ ಪ್ರಭಾವದಿಂದಾಗಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಗೋಡೆಗಳಲ್ಲಿ ಬಿರುಕುಗಳು ಕಾಣಿಸ್ಕೊಳ್ತಕ್ಕಂಥದ್ದು, ಈ ರೀತಿ ನಕಾರಾತ್ಮಕ ಶಕ್ತಿಗಳಾದರೆ ಇರ್ತಕ್ಕಂಥದ್ದು. ಹಾಗಾಗಿ ಆದಷ್ಟು ಆ ಮಹಿಳೆಯರನ್ನು ಗುರುತಿಸಿ ದೂರ ಇರ್ತಕ್ಕಂಥದ್ದೇ ಉತ್ತಮ ಆಗಿರುತ್ತೆ ವೃಷಭ ರಾಶಿಯವರೇ. ಹೌದು, ವೃಷಭ ರಾಶಿಯವರ ಮನಸ್ತಾಪ ಎಂಥದ್ದು ಅಂತ ನಾವು ನೋಡೋದಾದರೆ, ವೃಷಭ ರಾಶಿಯವರೇ, ನೀವು ಮೇಲಕ್ಕೆ ಹೊರ ಜಗತ್ತಿನ ಮುಂದೆ ಎಷ್ಟೇ ಕೋಪದಿಂದ, ಎಷ್ಟೇ ಒರಟಾಗಿ ಮಾತನಾಡಿದ್ರೂ ಸಹ ನಿಮ್ಮ ಮನಸ್ಸು ತುಂಬ ಮೃದು ಆಗಿರುತ್ತೆ. ಹೌದು, ಯಾವುದೇ ರೀತಿ ಕಲ್ಮಶ ಇಲ್ಲದೆ ಇರತಕ್ಕಂತಹ ನಿಷ್ಕಲ್ಮಶ ಮನಸ್ಸನ್ನು ಉಳ್ಳವರು ನೀವು ಆಗಿರ್ತೀರ ವೃಷಭ ರಾಶಿಯವರೇ. ಅದೇ ರೀತಿ ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಸಹ, ಅಗ್ನಿ ಪರ್ವತದಷ್ಟು ನೋವಿದ್ರೂ ಸಹ ಆ ಎಲ್ಲ ನೋವನ್ನು ಮನಸ್ಸಿನಲ್ಲೇ ಇಟ್ಕೊತೀರಾ. ಅದರ ಬದಲಿಗೆ ಹೊರ ಜಗತ್ತಿಗೆ, ನಿಮ್ಮನ್ನು ನೋಡುವವರಿಗೆ ನೀವು ತುಂಬ ಸಂತೋಷದಿಂದ, ಖುಷಿಯಿಂದ ಕಾಣ್ತೀರಾ. ಹೌದು, ಇದರ ಉದ್ದೇಶ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ನೋವನ್ನು ನೀವು ಬೇರೆಯವರ ಜೊತೆ ಹೇಳಿಕೊಂಡು, ಅದು ನಿಮ್ಮ ಸ್ನೇಹಿತರಾಗಿರ್ಬೋದು,
ಸಹೋದ್ಯೋಗಿಗಳಾಗಿರ್ಬೋದು, ನಿಮ್ಮ ಕುಟುಂಬಸ್ಥರಾಗಿರ್ಬೋದು, ಅವರ ಜೊತೆ ಹಂಚಿಕೊಂಡು ಅವರನ್ನು ಸಹ ನೀವು ದುಃಖಿತರನ್ನಾಗಿ ಮಾಡುವುದು ನಿಮಗೆ ಇಷ್ಟ ಇರೋದಿಲ್ಲ. ಹಾಗಾಗಿ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ನೋವನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಎಲ್ಲರ ಮುಂದೆ ನಗು ನಗುತ್ತಾ ಇರ್ತಕ್ಕಂತಹ ದೊಡ್ಡ ಮನಸ್ಸಿನ ಉಳ್ಳವರು ನೀವಾಗಿರ್ತೀರ ವೃಷಭ ರಾಶಿಯವರೇ. ಅದೇ ರೀತಿ ನಿಮಗೆ ಈ ಹಿಂದೆ ತುಂಬ ಗೌರವ ಆದರೆ ಇರ್ತಿತ್ತು, ಸಮಾಜದಲ್ಲಿ ಹೆಚ್ಚಿನ ಸ್ಥಾನಮಾನ ಗೌರವ ಆದರೆ ಇರ್ತಿತ್ತು. ಆದರೆ ಆ ಇಬ್ಬರು ಮಹಿಳೆಯರ ಪ್ರಭಾವದಿಂದಾಗಿ ನಿಮಗೆ ಸಮಾಜದಲ್ಲಿ ಈ ಸಮಯದಲ್ಲಿ ಗೌರವನೂ ಸಿಗ್ತಿರೋದಿಲ್ಲ, ನಿಮ್ಮ ಮಾತಿಗೆ ಬೆಲೆನೂ ಸಹ ಸಿಗ್ತಿರೋದಿಲ್ಲ. ಅವೆಲ್ಲನೂ ಸಹ ಮುಂಬರುವ ದಿನದಲ್ಲಿ ನಿಮ್ಮ ಜೀವನದಿಂದ ದೂರ ಆಗಿ ನೀವು ಓಡಾಡುವ ಜಾಗದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನೀವು ಕೆಲಸ ಮಾಡುವ ಜಾಗದಲ್ಲಿ ಈ ಸಮಯದಲ್ಲಿ ನಿಮಗೆ ಗೌರವ ಮತ್ತು ನಿಮ್ಮ ಮಾತಿಗೆ ಬೆಲೆಯಾದರೆ ಸಿಗ್ತಾ ಹೋಗ್ತಕ್ಕಂಥದ್ದು ವೃಷಭ ರಾಶಿಯವರೇ. ಹೌದು, ಇಷ್ಟು ದಿನ ನೀವು ನಿಮ್ಮ ಬಳಿಗೆ ಯಾರೇ ಬಂದು ಹಣವನ್ನು ಕೇಳಿದ್ರೂ ಸಹ ಅವರನ್ನು ನಂಬಿ ಹಣದ ಸಹಾಯವನ್ನು ಮಾಡಿದ್ರಿ ಅಲ್ವಾ. ಆದರೆ ನೀವು ಯಾರನ್ನು ನಂಬಿದ್ರೋ, ಯಾರಿಗೆ ಹಣದ ಸಹಾಯವನ್ನು ಮಾಡಿದ್ರೋ ಅವರಿಂದನೇ ನೀವು ಹೆಚ್ಚು ನೋವನ್ನು ಸಹ ಪಡ್ಕೊಂಡಿರ್ತಕ್ಕಂಥದ್ದು. ಹೌದು, ನೀವು ಮಾಡಿರ್ತಕ್ಕಂತಹ ಸಹಾಯದಿಂದ ಅವರೀಗ ತುಂಬ ಬೆಳೆದಿದ್ದಾರೆ. ಹೌದು, ಹಣಕ್ಕೆ ಹಣ, ರೂಪಾಯಿಗೆ ರೂಪಾಯಿ ಸಂಪಾದಿಸಿ ಆಕಾಶದ ಎತ್ತರಕ್ಕೆ ಬೆಳೆದಿದ್ದಾರೆ. ಆದರೆ ಈಗ ಅವರೇ ನಿಮ್ಮನ್ನು ದೂರ ಇಟ್ಟಿದ್ದಾರೆ ಅಲ್ವಾ. ಹಾಗಾಗಿ ಮುಂಬರುವ ದಿನದಲ್ಲಿ ನೀವು ಯಾರಾದರೂ ವ್ಯಕ್ತಿಗೆ ಹಣದ ಸಹಾಯವನ್ನು ಮಾಡೋದಕ್ಕಿಂತ ಮುಂಚೆ ಆ ವ್ಯಕ್ತಿಗೆ ನಿಜವಾಗ್ಲೂ ಹಣದ ಅವಶ್ಯಕತೆ ಇದೆಯಾ ಇಲ್ವಾ ಎಂಬುದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಆ ವ್ಯಕ್ತಿಯ ಹಿಂದಿನ ಸ್ವಾರ್ಥ ಬುದ್ಧಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾದ ನಿರ್ಧಾರವನ್ನು ತಗೊಳ್ಳೋದು ಈ ಸಮಯದಲ್ಲಿ ಉತ್ತಮ ಆಗಿರುತ್ತೆ ವೃಷಭ ರಾಶಿಯವರೇ. ಹೌದು, ಹಾಗಿದ್ರೆ ಆ ಇಬ್ಬರು ಮಹಿಳೆಯರು ಯಾರು ಎಂಬ ಸತ್ಯವನ್ನು ನಾವು ನೋಡ್ತಾ ಹೋದರೆ ವೃಷಭ ರಾಶಿಯವರೇ, ಆ ಇಬ್ಬರು ಮಹಿಳೆಯರಲ್ಲಿ ಒಬ್ಬ ಮಹಿಳೆ ನಿಮ್ಮ ತಾಯಿಯ ಮನೆ ಸಂಬಂಧಿಕರಾಗಿರ್ತಾರೆ, ಇನ್ನೊಬ್ಬ ಮಹಿಳೆ ನಿಮ್ಮ ಪ್ರೀತಿಯ ಸಂಗಾತಿ ಇರ್ತಾರಲ್ಲ ಅವರ ಮನೆ ಕಡೆಯ ಸಂಬಂಧಿಕರಾಗಿರ್ತಾರೆ. ಹೌದು, ಈ ಇಬ್ಬರು ಮಹಿಳೆಯರು ನಿಮ್ಮ ರಕ್ತ ಸಂಬಂಧಿಗಳಾಗಿರೋದಿಲ್ಲ, ನಿಮ್ಮ ದೂರದ ಸಂಬಂಧಿಗಳಾಗಿರ್ತಾರೆ. ಹೌದು, ಇವರ ಮುಂದೆ ನೀವು ನಿಮ್ಮ ಗೆಲುವನ್ನು ಪ್ರದರ್ಶನ ಮಾಡಿದ್ರಿ, ನಿಮ್ಮ ಲಾಭದಾಯಕ ಕ್ಷಣಗಳನ್ನು ನೀವು ಪ್ರದರ್ಶನ ಮಾಡಿದ್ರಿ, ನಿಮ್ಮ ಗೌರವವನ್ನು ನೀವು ಪ್ರದರ್ಶನ ಮಾಡಿದ್ರಿ. ಹಾಗಾಗಿ ಇವೆಲ್ಲವನ್ನು ಸಹ ತಾಳಲಾರದೆ ಆ ಮಹಿಳೆಯ ದೃಷ್ಟಿಯಾದರೆ ಇರ್ತಕ್ಕಂಥದ್ದು. ಹೌದು, ಹಾಗಾಗಿ ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಈ ಇಬ್ಬರು ಮಹಿಳೆಯರನ್ನು ಆದಷ್ಟು ಬೇಗ ಗುರುತಿಸಿ ಆ ಮಹಿಳೆಯರಿಗೆ ನಿಮ್ಮ ಜೀವನದಲ್ಲಿ ನಡೀತಕ್ಕಂಥ ಯಾವುದೇ ಒಂದು ವಿಚಾರವನ್ನು ಸಹ ನೀವು ಆ ಮಹಿಳೆಯರ ಜೊತೆ ಹಂಚಿಕೊಳ್ಳಬಾರದಾಗಿರುತ್ತೆ ವೃಷಭ ರಾಶಿಯವರೇ. ಹೌದು, ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ದೋಷಗಳು, ದೃಷ್ಟಿ ಎಲ್ಲವೂ ಸಹ ದೂರ ಆಗಲು ಪ್ರತಿದಿನ ಆಂಜನೇಯ ಸ್ವಾಮಿ ದೇವರ ಆರಾಧನೆಯನ್ನು ಮಾಡಿ. ಹೌದು, ಪ್ರತಿದಿನ ದೇವರ ಆರಾಧನೆ ಮಾಡೋದ್ರ ಮೂಲಕ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರ್ತಕ್ಕಂಥದ್ದು. ಶಕ್ತಿಶಾಲಿ ಮಂತ್ರಗಳನ್ನು ಪಠನೆ ಮಾಡೋದ್ರ ಮೂಲಕ ನಿಮ್ಮ ಸುತ್ತಮುತ್ತಲೂ ಸಹ ದೈವಿಕ ಶಕ್ತಿ ಆದರೆ ಇರ್ತಕ್ಕಂಥದ್ದು. ಹೌದು, ದೇವರ ಆಶೀರ್ವಾದ ನಿಮ್ಮ ಸುತ್ತಮುತ್ತಲೂ ರಕ್ಷಣಾ ಕವಚದಂತೆ ಇರ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ಬಳಿಗೆ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ ವೃಷಭ ರಾಶಿಯವರೇ. ಹೌದು, ಲಕ್ಷ್ಮೀ ದೇವರ ಆರಾಧನೆ, ಶಿವದೇವರ ಆರಾಧನೆ ಮಾಡೋದ್ರ ಮೂಲಕ ಜೀವನದಲ್ಲಿ ಹೆಚ್ಚಿನ ಫಲ ಮತ್ತು ಹೆಜ್ಜೆ ಹೆಜ್ಜೆಗೂ ಅದೃಷ್ಟವನ್ನು ನೀವು ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ. ಹೌದು, ನೀವು ಇಷ್ಟು ದಿನ ಯಾರಿಗೆ ಸಹಾಯವನ್ನು ಮಾಡಿದ್ರು, ನಿಮ್ಮನ್ನು ಯಾರು ಮೋಸ ಮಾಡಿದ್ರು ಅದೇ ವ್ಯಕ್ತಿಗಳು ಮತ್ತೆ ನಿಮ್ಮ ಬಳಿಗೆ ಬರ್ತಾರೆ ನಿಮ್ಮ ಸಹಾಯಕ್ಕಾಗಿ, ನಿಮ್ಮ ಸಲಹೆಗಾಗಿ. ಹಾಗಾಗಿ ಮತ್ತೆ ಹಣಕಾಸಿನ ವಿಚಾರದಲ್ಲಿ ಯಾವುದಾದ್ರೂ ಒಂದು ನಿರ್ಧಾರವನ್ನು ತಗೊಳ್ತಾ ಇದ್ದೀರಾ ಅಂತಂದರೆ ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆಯನ್ನು ಮಾಡಿ ಹಣಕಾಸಿನ ವಿಚಾರದಲ್ಲಿ ಒಂದು ನಿರ್ಧಾರವನ್ನು ತಗೊಳ್ಳೋದು ಈ ಸಮಯದಲ್ಲಿ ಬಹುಮುಖ್ಯ ಆಗಿರುತ್ತೆ ವೃಷಭ ರಾಶಿಯವರೇ. ಹೌದು, ಅದೇ ರೀತಿ ನಿಮ್ಮ ಜೀವನದಲ್ಲಿ ವ್ಯಾಪಾರವನ್ನು ಮಾಡ್ತಿದ್ರೆ ವ್ಯಾಪಾರದಲ್ಲೂ ಸಹ ಲಾಭಕ್ಕಿಂತ ನಷ್ಟದ ದಿನಗಳೇ ಹೆಚ್ಚಾಗಿದೆ ಅಂತ ಹೇಳಿ ನೀವಿಷ್ಟು ದಿನ ಸಂಕಟ ಆದರೆ ಪಡ್ತಿದ್ರಿ ಅಲ್ವಾ. ಹಾಗಾಗಿ ವೃಷಭ ರಾಶಿಯವರೇ, ಮುಂಬರುವ ದಿನದಲ್ಲಿ ನೀವು ಮಾಡ್ತಕ್ಕಂಥ ವ್ಯಾಪಾರದಲ್ಲೂ ಸಹ ನಿರೀಕ್ಷೆಗೂ ಮೀರಿದ ಲಾಭವನ್ನು ಕಾಣೋದ್ರ ಜೊತೆಗೆ ನಿಮಗೆ ಬರ್ತಕ್ಕಂತಹ ಗ್ರಾಹಕರು, ವ್ಯಾಪಾರದಲ್ಲಿ ಬರ್ತಕ್ಕಂಥ ಗ್ರಾಹಕರ ಸಂಖ್ಯೆಯೂ ಸಹ ಈ ಸಮಯದಲ್ಲಿ ಏರಿಕೆ ಆಗ್ತಕ್ಕಂಥದ್ದು. ಹಳೆ ಗ್ರಾಹಕರು ಸಹ ನಿಮ್ಮ ಬಳಿಗೆ ಬರ್ತಕ್ಕಂಥದ್ದು ವೃಷಭ ರಾಶಿಯವರೇ. ಹೌದು, ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಧನಲಾಭ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ಬೇರೆ ಬೇರೆ ದಾರಿಗಳಿಂದ, ಬೇರೆ ಬೇರೆ ಮೂಲಗಳಿಂದ ಈ ಸಮಯದಲ್ಲಿ ನಿಮ್ಮ ಕೈಗೆ ಹಣ ಆದರೆ ಬಂದು ಸೇರ್ತಕ್ಕಂಥದ್ದು. ಹೌದು, ನೀವು ಈ ಹಿಂದೆ ಸುಮಾರು 10-15 ವರ್ಷಗಳ ಹಿಂದೆ ಯಾವುದಾದ್ರೂ ಒಂದು ಜಾಗದಲ್ಲಿ ಹಣದ ಹೂಡಿಕೆಯನ್ನು ಮಾಡಿದ್ದು ಆ ಒಂದು ಜಾಗದಿಂದ ಹಣ ಬರೋದಿಲ್ಲ ಅಂತ ಹೇಳಿ ಮರೆತಿರ್ತೀರಾ ಅಲ್ವಾ. ಆದರೆ ಅದೇ ಒಂದು ಜಾಗದಿಂದ ಈ ಸಮಯದಲ್ಲಿ ನೀವು ನಿರೀಕ್ಷೆಗೂ ಮೀರಿದ ಧನಲಾಭವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ ವೃಷಭ ರಾಶಿಯವರೇ. ಹೌದು, ಹಣ ಬಂದ ನಂತರ ಅನಗತ್ಯ ಖರ್ಚುಗಳನ್ನು ಮಾಡುವ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಅನಗತ್ಯ ಖರ್ಚುಗಳು ಬೇಡ ಆಗಿರುತ್ತೆ. ಈಗ ಬಂದಿರತಕ್ಕಂಥ ಹಣವನ್ನು ನೀವು ನಿಮ್ಮ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿ ಇರ್ತಕ್ಕಂಥದ್ದು ಇಲ್ಲಿ ಮುಖ್ಯ ಆಗಿರುತ್ತೆ ವೃಷಭ ರಾಶಿಯವರೇ.
ಹೌದು, ಆದಷ್ಟು ಆ ಇಬ್ಬರು ಮಹಿಳೆಯರನ್ನು ಗುರುತಿಸಿ ದೂರ ಇಡಿ. ಅದೇ ರೀತಿ ಆ ಮಹಿಳೆಯರ ದೃಷ್ಟಿ, ನಕಾರಾತ್ಮಕ ಶಕ್ತಿಗಳೆಲ್ಲ ನಿಮ್ಮ ಜೀವನದಿಂದ, ನಿಮ್ಮ ಮನೆಯಿಂದ ದೂರ ಆಗಲು ಮನೆಯಲ್ಲಿ ದೀಪಾರಾಧನೆ ಮತ್ತು ಧೂಪವನ್ನು ಹಾಕಿ ಮೂಲೆ ಮೂಲೆಗೂ ತೋರಿಸೋದ್ರ ಮೂಲಕ ಸಕಾರಾತ್ಮಕ ಶಕ್ತಿಗಳೆಲ್ಲ ಹೆಚ್ಚಾಗಿ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರ ಆಗ್ತಕ್ಕಂಥದ್ದು. ಹೌದು, ಇದು ವೃಷಭ ರಾಶಿಯವರ ಮುಂಬರುವ ದಿನದ ಭವಿಷ್ಯ ಆಗಿರುತ್ತೆ. ವೃಷಭ ರಾಶಿಯವರ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಸಹ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತಕ್ಕಂಥ ಗುರೂಜಿಯವ್ರಿಗೆ ನೀವು ಕರೆ ಮಾಡಿ ಪರಿಷ್ಕಾರವನ್ನು ಸಹ ಪಡೆದುಕೊಳ್ಳಬಹುದಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್